ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದೇನಪ್ಪ ಇವರು ಮೋದಕ ಮತ್ತು ಕಡುಬು ತೋರಿಸ್ತವ್ರೆ ಅಂತ ಅಂದ್ಕೊಂಡಿದ್ದೀರಾ? ಏನಿಲ್ಲ ಕಣೆ, ಸಿಂಪಲಾಗಿ ಇದೆ ಗೌರಿ ಗಣೇಶ ಹಬ್ಬಕ್ಕೆ ಮಾಡುವಂಥ ಮೋದಕ ಮತ್ತು ಕಡುಬು. ಎಲ್ಲರಿಗೂ ಮಾಡೋಕ್ಕಂತೂ ಬಂದೇ ಬರುತ್ತೆ. ಫಸ್ಟ್ ಟೈಮ್ ಅಡುಗೆ ಮಾಡೋರಿಗೆ ಯೂಸ್ ಆಗಲಿ ಅಂತ ಹಬ್ಬಕ್ಕೆ ಮುಂಚೆ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಹಾಗೆ ಫಾಲೋ ಮಾಡಿ, ಲೈಕು ಕಮೆಂಟು ಶೇರ್ ಮಾಡೋದು ಮರಿಬೇಡಿ. ಈಗ ಯಾವ ರೀತಿ ಮಾಡ್ಕೋಬೇಕು ಈ ಮೋದಕ ಮತ್ತು ಕಡುಬು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲರೂ ನನಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸೂಪರಾಗಿರುವಂಥ ಮೋದಕ ಮತ್ತು ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಮೋದಕ ಮತ್ತು ಕಡುಬು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನೀವು ಯಾವ ಲೋಟದಲ್ಲಿ ಹಸಿಟ್ಟು ತೊಗೊಂಡಿದ್ದು ಆ ಲೋಟದಲ್ಲಿ 2 ಲೋಟ ಆಗೋಷ್ಟು ನೀರು ಸೇರಿಸ್ಕೊಳ್ಳಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ. ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ, ನಮಗೆ ಕಲಿಸ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ. ನೀವು ಯಾವುದಾದ್ರೂ ಪಾತ್ರೆನ ಯೂಸ್ ಮಾಡ್ಕೋಬೋದು. ನೋಡಿ, ಈ ಲೋಟದಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ, ಅದೇ ಲೋಟದಲ್ಲಿ 2 ಲೋಟ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಈಗ ನೀರನ್ನ ಕಾಯಕ್ಕೆ ಇಟ್ಕೊಳ್ಳೋಣ. ಈಗ ನೋಡಿ, ನಾನು ಸ್ಟವ್ ಆನ್ ಮಾಡಿಕೊಂಡು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಹಸಿಟ್ಟು ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಎಣ್ಣೆ ಆಗಲಿ, ಇಲ್ಲ ನಿಮ್ಮ ಹತ್ರ ತುಪ್ಪ ಇದೆ ನೀವು ತುಪ್ಪನೂ ಆ್ಯಡ್ ಮಾಡ್ಕೊಳ್ಳಿ. ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಹಸಿಟ್ಟು ಅನ್ನೋದು ನಮಗೆ ಗಂಟು ಬರೋಲ್ಲ. ಅದರಿಂದ ಸ್ವಲ್ಪ ಎಣ್ಣೆ ಆಗಲಿ ಇಲ್ಲ ತುಪ್ಪ ಆಗಲಿ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಹಸಿಟ್ಟು, 1 ಸ್ಪೂನ್ ಇಲ್ಲ 1/4 ಸ್ಪೂನ್ ಆಗೋಷ್ಟು ಹಸಿಟ್ಟನ್ನು ಸೇರಿಸ್ಕೊಳ್ಳಿ. ಈಗ ನೀರು ಚೆನ್ನಾಗಿ ಕುದಿಬೇಕು. ಈಗ ನೀರು ಕಾಯೋಷ್ಟರಲ್ಲಿ ನಾವು ಮೋದಕಕ್ಕೆ ಮತ್ತು ಕಡುಬುಗೆ ಬೇಕಾಗಿರುವಂತಹ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ನಾನು ನೋಡಿ ಸ್ಟವ್ ಮೇಲೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ. ಫ್ಯಾನ್ ಬಿಸಿ ಆಗಲಿ. ಈಗ ನೋಡಿ, ನಾನು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ನಾನು 1 ತೆಂಗಿನಕಾಯಿ ತೊಗೊಂಡು ಅದನ್ನು ಮಿಕ್ಸಿಯಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ರುಚಿ ತಿಂತೀರೋ ಅಷ್ಟು ಬೆಲ್ಲ ಸೇರಿಸ್ಕೊಳ್ಳಿ. ನೀವು ತೆಂಗಿನಕಾಯಿ ಎಷ್ಟು ಬೇಕಾದರೂ ಬೆಳೆಸ್ಕೋಬೋದು. ನಾನು ಸ್ವಲ್ಪ 1 ತೆಂಗಿನಕಾಯಲ್ಲಿ ತೋರಿಸ್ಕೊಡ್ತೀನಿ. ಸ್ವಲ್ಪ ನೀರು ಸೇರಿಸ್ಕೊತೀನಿ, ಯಾಕಂದರೆ ನಮಗೆ ಬೆಲ್ಲ ಚೆನ್ನಾಗಿ ಕರಗಬೇಕಲ್ಲ, ಅದರಿಂದ ಸ್ವಲ್ಪ ಆಡ್ ಮಾಡ್ಕೊಳ್ಳಿ ಸಾಕು. ನಮಗೆ ಬೆಲ್ಲದಲ್ಲೇ ನಮಗೆ ನೀರಿನ ಅಂಶ ಇರುತ್ತಲ್ಲ, ನೀಟಾಗಿ ಅದೇ ಮಿಕ್ಸ್ ಆಗುತ್ತೆ. ಈಗ ನೀರು ಸೇರಿಸ್ಕೊಂಡಿದ್ದೆಲ್ಲ ಆ ಬೆಲ್ಲನ ಚೆನ್ನಾಗಿ ಕರ್ಸ್ಕೊಳ್ಳೋಣ. ಈ ಥರ ನೀಟಾಗಿ ಚೆನ್ನಾಗಿ ಕರಗಲಿ. ಎಲ್ಲ ನೀಟಾಗಿ ಕರಗಿದೆ. ಈಗ ನಾನು ನೋಡಿ ತೆಂಗಿನಕಾಯಿನ ಮಿಕ್ಸಿ ಬೌಲಲ್ಲಿ ಆ್ಯಡ್ ಮಾಡ್ಕೊಂಡು ಈ ಥರ ನೈಸಾಗಿ ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ನೀರು ಆಡ್ ಮಾಡ್ಕೋಬೇಡಿ, ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಈ ಥರ ಪುಡಿ ಆಗುತ್ತೆ. ಈಗ ನಾನು ಇದನ್ನು ಸೇರಿಸ್ಕೊತೀನಿ. ಈಗ ಬೆಲ್ಲದ ಜೊತೆ ಇದೆಲ್ಲ ಹೊಂದ್ಕೊಳ್ಳೋಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಬೆಲ್ಲದ ಜೊತೆ ನೀಟಾಗಿ ಹೊಂದ್ಕೊಳ್ಳೋಗೆ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಸ್ವಲ್ಪ ಏಲಕ್ಕಿ ಪೌಡರ್ ಸೇರಿಸ್ಕೊತೀನಿ. ಈಗ ನೋಡಿ, ಎಲ್ಲ ಹೊಂದ್ಕೊಳ್ಳೋಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಗಸಗಸೆ ಸೇರಿಸ್ಕೊತಾ ಇದ್ದೀನಿ, ಹುರ್ಕೊಂಡಿರುವಂಥ ಗಸಗಸೆನ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಹಾರಕ್ಕೆ ಇಟ್ಕೊಳ್ಳೋಣ. ಈಗ ಇದು ಸ್ವಲ್ಪ ತಣ್ಣಗೆ ಆಗಲಿ. ಈಗ ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ತೊಗೊಂಡಿರೋ ಹಸಿಟ್ಟನ್ನ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು, ಗಂಟಿಲ್ದೇನೆ. ನೋಡಿ, ಈ ಥರ ನಿಮ್ಮ ಹತ್ರ ಮುದ್ದೆ ತೊಳ್ಸೋ ಕೋಲು ಇದ್ರೂ ಅದರಲ್ಲೂ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಚೌಟ್ ಸಹಾಯದಿಂದಲೂ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈಗ ಗಂಟಿಲ್ದಿರ ನೀಟಾಗಿ ಕಲಿಸ್ಕೊತೀನಿ. ಈಗ ನೋಡಿ, ನೀಟಾಗಿ ನಾನು ಗಂಟಿಲ್ದಿರೇ ಕಲಿಸ್ಕೊಂಡಿದ್ದೀನಿ. ನೋಡಿ, ನಾವು ಯಾವ ಲೋಟದಲ್ಲಿ ಮತ್ತು ಯಾವುದೇ ಒಂದು ಬೌಲಲ್ಲಿ ತೊಗೊಂಡು ಹಸಿಟ್ಟನ್ನ ಅಷ್ಟೇ ನೀರು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಈ ಥರ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಪ್ಲೇಟಿಗೆ ಸೇರಿಸ್ಕೊತೀನಿ. ಈಗ ನೋಡಿ, ನಾನು ಪ್ಲೇಟಿಗೆ ಸೇರಿಸ್ಕೊಂಡಿದ್ದೆಲ್ಲ ಕೈಗೆ ಸ್ವಲ್ಪ ನೀರಾಗಲಿ ಇಲ್ಲ ಎಣ್ಣೆ ತುಪ್ಪ ಆಗಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ನಾದ್ಕೋಬೇಕು. ಬಿಸಿ ಇದ್ಲಾಗಲೇ ನಾದ್ಕೊಳ್ಳಿ. ನೋಡಿ, ಈ ಥರ ಇಷ್ಟೇ ಕಾಣ್ರಿ. ಈಗ ನಾನು ಮೋದಕ ಮತ್ತು ಕಡುಬು ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಳ್ಳೋಣ. ಈಗ ನೋಡಿ, ಒಂದು ಬಾಳೆ ಎಲೆ ತೊಗೊಂಡಿದ್ದೀನಿ. ಹಾಗೆ ನಮಗೆ ಹಿಟ್ಟು ಮತ್ತು ಹೂರ್ಣ ಎರಡೂ ರೆಡಿಯಾಗಿದೆ. ಈಗ ಬಾಳೆ ಎಲೆಯಲ್ಲಿ ಸ್ವಲ್ಪ ಒಂದು ಉಂಡೆ ನೋಡಿ, ಈ ಥರ ಹಿಟ್ಟನ್ನ ಉಂಡೆ ಮಾಡಿಕೊಂಡು ರೌಂಡ್ ಮಾಡ್ಕೊಳ್ಳಿ. ಈಗ ಈ ಬಾಳೆ ಎಲೆ ಮೇಲೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಕೈ ಸ್ವಲ್ಪ ತುಪ್ಪ ಆಗಲಿ ಎಣ್ಣೆ ಆಗಲಿ ನೀರಾಗಲಿ 3ರಲ್ಲಿ ಯಾವುದೋ ಒಂದು ಆ್ಯಡ್ ಮಾಡ್ಕೊಂಡು ನೋಡಿ, ಈ ಥರ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಮೋಲ್ಡರ್ ಇದ್ದರೆ ನೀವು ಮೋಲ್ಡರಲ್ಲೂ ಮಾಡ್ಕೋಬೋದು. ನೋಡಿ, ಈ ಥರ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಹೂರ್ಣನ ತೊಗೊಂಡು ಮಧ್ಯೆ ಈ ಥರ ಮಾಡ್ಕೊಳ್ಳಿ. ಈಗ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಕಡುಬು ಅನ್ನೋದು ರೆಡಿ ಆಗುತ್ತೆ. ಹಾಗೆ ಮೋದಕ ಯಾವ ರೀತಿ ನೋಡಿ, ಈ ಥರ ಬಾಳೆ ಎಲೆನ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಕಡುಬುನ ತೋರಿಸ್ಕೊಟ್ಟಿದ್ದೀನಿ. ಈಗ ಮೋದಕ ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಳ್ಳೋಣ.
ನಾನು ಮೋದಕದು ಮೋಲ್ಡರ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹಸಿಟ್ಟು ತೊಗೊಂಡು ನೋಡಿ, ಸ್ವಲ್ಪ ಹಸಿಟ್ಟು ತೊಗೊಂಡು ಇದಕ್ಕೆ ಈ ಥರ ಫಿಲ್ ಮಾಡಬೇಕು ನೋಡಿ. ಈ ಥರ ಫಿಲ್ ಮಾಡಿದ್ನಲ್ಲ, ಈಗ ಸ್ವಲ್ಪ ಕಂಕಣ ಹೂರ್ಣ ತೊಗೊಂಡು ಅದನ್ನು ಸೇರಿಸೋಣ ನೋಡಿ. ಸ್ವಲ್ಪ ಹೂರ್ಣ ತೊಗೊಂಡು ಇನ್ನು ಸ್ವಲ್ಪ ಅಕ್ಕಿ ಇದು ರೆಡಿ ಮಾಡ್ಕೊಂಡಿದ್ದೆ, ಅದನ್ನ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಮೋದಕ ಅನ್ನೋದು ರೆಡಿ ಆಗುತ್ತೆ. ಗೌರಿ ಗಣೇಶ ಹಬ್ಬಕ್ಕೆ ನಿಮ್ಮ ಮನೆಯಲ್ಲಿ ನೀವು ಎಲ್ಲರ ಮನೆಯಲ್ಲೂ ಮಾಡ್ತೀರಿ ಕಡುಬು ಮತ್ತು ಮೋದಕ ಅನ್ನೋದು. ಗಣೇಶನಿಗಂತೂ ಪ್ರಿಯವಾದ ಕಡುಬು ಮೋದಕ. ಈಗ ನೋಡಿ ಮೋದಕ ರೆಡಿಯಾಗಿದೆ. ಇದೇ ಥರ ನಾನು ಎಲ್ಲನೂ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ನೋಡಿ ಮೋದಕ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಈ ಥರ ಮಾಡ್ದು ಎಲ್ಲನೂ ಇದೇ ಥರ ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ. ಈಗ ನೋಡಿ ಮೋದಕ ಮತ್ತು ಕಡುಬು ರೆಡಿಯಾಗಿ ಈಗ ನಾವು 5 ಮಿನಿಟ್ಸ್ ಸ್ಟೀಮ್ ಮಾಡೋಣ. ಸ್ಟೀಮ್ ಮಾಡಿದ್ರೆ ನಮಗೆ ಟೇಸ್ಟು ಸೂಪರಾಗಿರುತ್ತೆ ಮತ್ತು ಮೋದಕ ಮತ್ತು ಕಡುಬು ರೆಡಿ ಆಗುತ್ತೆ. ಸ್ಟವ್ ಮೇಲೆ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡೆ, ನೀರು ಚೆನ್ನಾಗಿ ಕಾದಿದೆ. ಈಗ ನಾನು ಇಡ್ಲಿಗೆ 1 ಪ್ಲೇಟ್ ಸೇರಿಸ್ಕೊತಾ ಇದ್ದೀನಿ. ಈಗ ಬಾಳೆ ಎಲೆ ಆ್ಯಡ್ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿರೋಂಥ ಮೋದಕ ಮತ್ತು ಕಡುಬುನ ಸರಿ 5 ಮಿನಿಟ್ಸು ಸ್ಟೀಮ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಇಟ್ಕೊಳ್ಳಿ ಎಲ್ಲರೂ. ಈ ಥರ 5 ಮಿನಿಟ್ಸ್ ಸ್ಟೀಮ್ ಮಾಡೋದ್ರಿಂದ ನಮಗೆ ಕಡುಬು ಮತ್ತು ಮೋದಕ ಫ್ಲೇವರು ಟೇಸ್ಟು ಸೂಪರಾಗಿರುತ್ತೆ. ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಇದನ್ನ ಕುಕ್ ಮಾಡ್ಕೊತೀನಿ ಸಾಕು. ಕ್ಲೋಸ್ ಮಾಡ್ಕೊಳ್ಳಿ. ಈಗ ನೋಡಿ 5 ನಿಮಿಷ ಆಗಿದೆ. ಈಗ ಓಪನ್ ಮಾಡೋಣ, ಚೆನ್ನಾಗಿ ಸ್ಟೀಮ್ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಡು ಸರ್ವ್ ಮಾಡಿ ಟೇಸ್ಟ್ ನೋಡೋದಷ್ಟೇ ಬಾಕಿ ಇರೋದು. ಈಗ ನೋಡಿ ಕಡುಬು ಮೋದಕ ರೆಡಿಯಾಗಿದೆ. ಇದೇ ಗೌರಿ ಗಣೇಶ ಹಬ್ಬಕ್ಕೆ ನಿಮ್ಮ ಮನೆಯಲ್ಲೂ ಇದೇ ಥರ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟು, ಲೈಕು, ಶೇರ್ ಮಾಡಿ. ಇನ್ನಷ್ಟು ರೆಸಿಪೀಸ್ಗೆ ನಮ್ಮ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಬಾಯ್.